ತುಂಬಿರ್ತಕ್ಕಂಥ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕೆ ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೊಂಥರ ಸ್ಪೆಷಲ್ ಪ್ರೆಸ್ ಮೀಟ್ ಅಂಡ್ ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಇದು. ಯಾಕಂದ್ರೆ ಇಷ್ಟು ದಿನ ಸಿನಿಮಾಗಳು ಅದು ಮಾಡ್ತಾ ಇದ್ವಿ. ಮೊದಲನೇ ಬಾರಿಗೆ ನನ್ನ ಪರ್ಸನಲ್ ಪ್ರೆಸ್ ಮೀಟ್ ಕೂಡ ಯಾಕೆಂದ್ರೆ ಇದೆ 29-30ನೇ ತಾರೀಕಿಗೆ ನಮ್ಮ ಮದುವೆ. ನಿಜವಾಗ್ಲೂ ಒಂಥರ ಈ ಪ್ರೆಸ್ ಮೀಟ್ ಯಾಕೆಂದ್ರೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಇಷ್ಟು ವರ್ಷ ಒಂದು ಜರ್ನಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಹಾಗೆ ನಮ್ಮ ಕನ್ನಡ ಜನರ ಪ್ರೀತಿ, ಯಾಕಂದ್ರೆ ಎಲ್ಲೋ ಒಂದು ಚಿಕ್ಕ ಸ್ಟೇಜ್ ಅಲ್ಲಿ ಒಂದು ಅವಾಗವಾಗ ಹವ್ಯಾಸ ತರ ಮಾಡ್ಕೊಂಡ್ ಬರ್ತಿದ್ದು ಒಬ್ಬ ಕಲಾವಿದನ್ನ ಸಪೋರ್ಟ್ ಮಾಡಿ ಟಿವಿ ಬಂದು ಮತ್ತು ಸಿನಿಮಾಯಿಂದ ಬಂದು ಒಂದು ಹಾಸ್ಯ ನಟನಾಗಿ ಎಲ್ಲರೂ ಮೆಚ್ಚಿ ಇವತ್ತಿಗೆ ಒಂದು ಉಪಾಧ್ಯಕ್ಷ ಮತ್ತೆ ಲಕ್ಷ್ಮೀಪುತ್ರ ಹಾಗೆ ಜೋಡೆತ್ತು ನನ್ನ 3 ಚಿತ್ರಗಳಿಗೆ ನಾಯಕ ನಟನಾಗ ಮಟ್ಟಕ್ಕೆ ಜನರು ಕೈ ಹಿಡಿದು ನಡೆಸಿದ್ದಾರೆ. ಸೊ ಇದು ಹೊಸ ಒಂದು ಹೆಜ್ಜೆನ ನನ್ನ ಜೀವನದಲ್ಲಿ ಇರ್ತಾ ಇದ್ದೀನಿ. ಸೊ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ಳೋದೇನಂದ್ರೆ ಎಲ್ಲರೂ ಗೊತ್ತು, ದಯವಿಟ್ಟು ಬರಕ್ ಆಗಲ್ಲ ಅಂತ ನಿಮ್ಮ ಮನೆಗಳಲ್ಲಿ ಬರೋದ್ ಬೇಡವಾ ನಾನು ಜನಕ್ಕೆ ಕರ್ನಾಟಕದ ಮೂಲೆಗಳಿಂದ ಎಲ್ಲಾ ಕಡೆಯಿಂದನೂ ಅವ್ರು ಬರಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲಾ ಗುರು ಹಿರಿಯರು ಇಲ್ಲಿ ತನಕ ಬೆಳೆಸಿದ್ದೀರಾ, ಆಶೀರ್ವದಿಸಿದ್ದೀರಾ. ಯಾರ್ಯಾರು ಬರಕ್ಕಾಗುತ್ತೆ ದಯಮಾಡಿ ಬನ್ರಿ. ಯಾರ್ಯಾರು ಸಾಧ್ಯ ಆಗಿಲ್ಲ ಮನೇಲೇ ಕೂತ್ಕೊಂಡು ನೀವು ಆರಿಸ್ರಿ. ನಿಮ್ಮ ಆಶೀರ್ವಾದ ಎಲ್ಲಿಂದ ಸಿಕ್ಕಿದ್ರು ನನಗೆ ಖಂಡಿತ ಅದು ಒಳ್ಳೇದಾಗುತ್ತೆ ಅಂತ ಕೇಳ್ತಾ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಮದುವೆಗೆ ಬನ್ನಿ. ಇದೆ 29-30ಕ್ಕೆ. ಆದ್ರೆ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಆರಿಸಿ ಆಶೀರ್ವದಿಸಿ. ಕ್ಯಾಮ್ರಾಗಳೆಲ್ಲ ಒಂಚೂರು ಒಳಗಡೆಗೆ ಕಷ್ಟ ಆಗುತ್ತೆ. ಯಾರಿಗಾದ್ರು ಬೈಟ್ ಸ್ಕಿಟ್ಸ್ ಅದು ಇದು ತಗೋಬೇಕಂದ್ರೆ ಆಚೆ ಅರೇಂಜ್ ಮಾಡಿರ್ತೀವಿ ನಿಮ್ಗೆ ಸಪ್ರೇಟ್ ಆಗಿ. ಮತ್ತೆ ಪ್ರತಿಯೊಬ್ಬರಿಗೂ ಲೈವ್ ಕೊಡಕ್ಕೆ ಏನೇನ್ ಮಾಡ್ಬೇಕು ಆ ವ್ಯವಸ್ಥೆಗಳನ್ನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಸೊ ನಿಮಗೂ ಯಾವುದೇ ತರದ್ದು ತೊಂದರೆ ಆಗ್ಬಾರ್ದು, ನಮಗೂ ಯಾವುದೇ ತರದ್ದು ಮುಜುಗರಗಳು ಆಗ್ಬಾರ್ದು. ಸೊ ದಯಮಾಡಿ ಎಲ್ಲರೂ 29-30 ಬನ್ನಿ, ಹರಿಸಿ ಆಶೀರ್ವದಿಸಿ ಸಹಕರಿಸಿ. ನೋಡಿಲ್ಲ, ಇದು ಅರೇಂಜ್ ಮ್ಯಾರೇಜು ನಮ್ಮ ಮನೇಲಿ ನೋಡಿ ಫೈನಲ್ ಮಾಡಿದ್ದು. ಸೊ ಯಾವಾಗ ಮನೆಯವ್ರು ನೋಡೋಕೆ ಶುರು ಮಾಡಿದ್ರು ಅಲ್ಲಿಂದ ಲವ್ ಶುರು ಆಯಿತು. ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಅರೇಂಜ್ ಕಮ್ ಲವ್ ಮ್ಯಾರೇಜ್. ಈ ಸಿನಿಮಾಗೆ ಹೀರೋಯಿನ್ ಯಾಕೆ ಅಂತ ಕೇಳಿದ್ರೆ ಹೇಳ್ಬೋದು, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ, ಇದಾಗ್ತಾರೆ ಅಂತ. ಸೊ ಪಾವನವ್ರು ಯಾಕೆ ಅಂದ್ರೆ ಋಣಾನು ಬಂದ ರೂಪೇಣ ಪಶುಪತಿ ಸುತಾಲಯ ಅಂತ ಭಗವಂತ ಅವರೇ ಬಾಳ ಸಂಗಾತಿ ಹಾಕ್ಬೇಕು ಅಂತ ಬರೆದಿದ್ರು. ಸಿಕ್ಕಿದ್ದಾರೆ. ಅವರು ಬಿಸ್ನೆಸ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ ಮಹಾದೇವಪುರ ಅಂತ. ನಮ್ಮ ಸಿನಿಮಾದವ್ರಿಗೆ ಮಾಧ್ಯಮದವ್ರಿಗೆ ಎಲ್ಲ ಊರು ಚಿರಪರಿಚಿತ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಶೂಟಿಂಗ್ ಮಹಾದೇವಪುರ ಅಂತ. ಅಲ್ಲಿ ಅವರು ಅಷ್ಟೇ. ಎಷ್ಟು ಇಷ್ಟಪಡ್ತಾರೆ ಅಂತಾರೆ ಬಿಕಾಸ್ ಜೋಡಿತನಲ್ಲಿ ಮೊನ್ನೆ ಎಲ್ಲ ಇನ್ವಾಲ್ವ್ ಆಗಿದ್ರು ವಿಡಿಯೋಸ್ ಅಲ್ಲಿ ನೋಡಿದಾಗ. ಸೊ ಎಷ್ಟು ಇಷ್ಟಪಡ್ತಾರೆ ಇಲ್ಲ, ಖಂಡಿತವಾಗ್ಲೂ ಸಿನಿಮಾ ಪ್ರೇಮಿ ಕೂಡ ಅವರು. ಯಾವುದೇ ಕನ್ನಡ ಚಿತ್ರಗಳು ರಿಲೀಸ್ ಆದ್ರೆ ಹಾಸ್ಪಿಟಲ್ ಥಿಯೇಟರ್ಗೆ ಹೋಗಿ ನೋಡ್ತಾರೆ, ಎಲ್ಲ ಅಪ್ಡೇಟ್ ಕೊಡ್ತಾರೆ. ಹಾಗಾಗಿ ನಾವು ನಮ್ಮ ಸಿನಿಮಾದ ಏನೇ ಅಪ್ಡೇಟ್ ಇದ್ರು ತೋರಿಸಿ ಒಪಿನಿಯನ್ಗಳನ್ನೆಲ್ಲ ತಗೋತಾ ಇದ್ದೀನಿ. ಒಂದು ಖುಷಿ ಆಗುತ್ತೆ, ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರೊಫೆಷನ್ ಅರ್ಥ ಮಾಡ್ಕೊಳ್ಳೋರು ಸಿಗೋ ಕಷ್ಟ. ಸೊ ಅಂತವ್ರು ಸಿಕ್ಕಿದ್ದಾರೆ ಅಂದ್ರೆ ಚಾಮುಂಡೇಶ್ವರಿ ಆಶೀರ್ವಾದ. ಸಿನಿಮಾ ಅವ್ರು ಕಂಪ್ಲೀಟ್ ಸಿನಿಮಾ ಅಲ್ವೇ ಅಲ್ಲ. ಸೊ ಈಗ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಪ್ರೀತಿ ಮಾಡ್ಬೇಕು, ರೊಮ್ಯಾನ್ಸ್ ಮಾಡ್ಬೇಕು ಎಲ್ಲವೂ ಇರುತ್ತೆ. ಅದೆಲ್ಲವನ್ನ ಕೂಡ ಆಕೆ ಸ್ವೀಕರಿಸಬೇಕು ರೆಡಿ ಇದಾರ ಅಂತ. ಯಾಕಂದ್ರೆ ಮದುವೆ ಆದ್ಮೇಲೆ ಪೊಸೆಸಿವ್ ಅನ್ನೋದು ಬಂದೇ ಬರುತ್ತೆ. ಅಲ್ಲ, ಅದು ನನ್ನ ಪ್ರೊಫೆಷನ್ ಗೊತ್ತಿದ್ದೇನೆ ಒಪ್ಕೊಂಡಿರೋದು. ಸೊ ಹಂಗಾಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ. ಯಾಕಂದ್ರೆ ನಮ್ಮ ಕೆಲಸ ಬೇರೆ, ಪರ್ಸನಲ್ ಬೇರೆ ಅಲ್ವಾ, ಅವ್ರಿಗೆ ಗೊತ್ತು. ಸರ್, ಈಗ ಮನೆಯಲ್ಲಿ ಸಾಕಷ್ಟು ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗಿರೋದ್ರೆ ಸಾಕಷ್ಟು ಹುಡುಗಿ ನೋಡಿರ್ತಾರೆ. ಬಟ್ ಪಾವನನ್ನೇ ಚೂಸ್ ಮಾಡಿರೋದು ಯಾವ ಗುಣ ನೋಡಿ ನೀವು ಇಷ್ಟಪಡ್ತಾರೆ? ನಾನ್ ಚೂಸ್ ಮಾಡಿಲ್ಲ, ಪಕ್ಕ ಮನೆಯವರೆಲ್ಲ ಒಪ್ಕೊಂಡ್ರು. ಎಲ್ಲಾ ಗುಣಗಳು ಇಷ್ಟ. ಹೆಂಡತಿ ಆಗೋದು ಒಂದು ಗುಣ ಅಲ್ಲ, ಎಲ್ಲಾ ಗುಣನೂ ಇಷ್ಟ ಆಯ್ತು. ಸಪೋರ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ
ನಾನು ಲಕ್ಕಿ ಅಂತ ಅವ್ರಿಗೆ ಸಿಗತ್ತೆ. ಈಗ ಬಿಸ್ನೆಸ್ ಮಾಡ್ತಿದ್ರೆ ಅಂದ್ರಲ್ಲ, ಏನ್ ಬಿಸ್ನೆಸ್ ಮಾಡ್ತಾರೆ ಭಾವನ? ಅವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಗಳು ಬರುತ್ತೆ. ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟ್ ಅಂದ್ರೆ ಪ್ಲಾಸ್ಟಿಕ್ ಪರಿಸರಕ್ಕೆ ವಿರುದ್ಧ ಅಲ್ವಾ. ಇದೆಲ್ಲ ಏನಂದ್ರೆ ಒಂದಷ್ಟು ದಿನ ಎಲ್ಲೇ ಬಿಸಾಕಿದ್ರು ಭೂಮಿನಲ್ಲೇ ಅದು ಹಂಗೆ ಮಣ್ಣಿನ ಜೊತೆ ಇದಾಗೋಗುತ್ತೆ. ಪರಿಸರ ಪ್ರೇಮಿ ದರ್ಶನ್ ಅವ್ರನ್ನ ಕರೆದಿಲ್ವಾ ಸರ್? ನಿಮ್ಮ ಆಪ್ತರು ಕೂಡ ಹೌದು. ಗೊತ್ತು ಎಲ್ರಿಗೂ. ನಾನು ಈ ದರ್ಶನ್ ಸರ್ ಏನ್ ಇನ್ಸಿಡೆಂಟ್ ಇದೆ ಅದರಲ್ಲಿ ವಿಟ್ನೆಸ್ ಅಂತ, ಸೊ ಹಂಗಾಗಿ ಕರೆಯಕ್ಕಾಗಲ್ಲ. ಆಮೇಲೆ ಅವರು ಆಚೆ ಇದ್ರೂ ಮದ್ವೆಗೂ ಬರಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಮೀಟಪ್ ಮಾಡಬೇಕು. ನಾನೊಬ್ಬ ವಿಟ್ನೆಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಇಷ್ಟೇ ಮಾತಾಡಕ್ಕಾಗಲ್ಲ. ಸರ್, ಭಾವನ ಅವ್ರಿಗೆ ನಿಮ್ಮ ಸಿನಿಮಾಗಳಲ್ಲಿ ಯಾವ್ದು ತುಂಬಾ ಇಷ್ಟ? ನಿಮ್ಮ ಫ್ಯಾನ್ ಅಂತ ಕೇಳ್ಪಟ್ಟಿದ್ದೀನಿ. ನೀವ್ ಹೇಳಿದ್ಮೇಲೆ ಗೊತ್ತಾಗ್ತಿರೋ ಫ್ಯಾನ್ ಅಂತ ಹಂಗೆಲ್ಲ ಹೇಳಿಲ್ಲ. ಅವ್ರಿಗೆ ಅಧ್ಯಕ್ಷ ಮತ್ತೆ ನಮ್ಗೆ ಉಪಾಧ್ಯಕ್ಷ, ಸೊ ಕಾಮಿಡಿ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಮ್ಮ ಕಾಮಿಡಿ ಸಿನಿಮಾಗಳೆಲ್ಲನೂ ಇಷ್ಟ ಅಂತ ಹೇಳಿ. ಜೊತೆಯಾಗಿ ಯಾವ್ದಾದ್ರು ಸಿನಿಮಾಕ್ಕೆ ಹೋಗಿದ್ರಾ ರೀಸೆಂಟ್ ಆಗಿ? ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದೀವಿ. ಮದುವೆ ಆದ್ಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲು, ಯಾಕೆಂದ್ರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವ್ರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದ್ಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೇಲರ್ ಟೀಸರ್ ನೋಡ್ತೀವಿ, ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಏನು ನಾಳೆನೇ ಬರುತ್ತೆ, ಗೊತ್ತಾಗುತ್ತೆ. ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿದ್ರಿ, ಏನ್ ಹೇಳಿದ್ರು ಯಶ್ ಅವರು? ಜೀವನದ ಬಗ್ಗೆ, ಮದುವೆ ನಂತರ ಜೀವನ ಹೆಂಗಿರ್ಬೇಕು ಅನ್ನೋ ಟಿಪ್ಸ್ ಏನಾದ್ರು ಕೊಟ್ರ ಅಂತ ಆಯ್ತು. ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನ್ ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಬಿಡಪ್ಪ ಅಂದ್ರು. ಸೊ ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗಲೇ ಬೇಡ. ಬರ್ತಾರಂತ ಸರ್? ಎಲ್ಲರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರು ಫ್ರೀ ಇದ್ದು ಪ್ರೀತಿ ವಿಶ್ವಾಸ ಇದ್ದು ಆಮೇಲೆ ಎಲ್ರಿಗೂ ಕೆಲಸಗಳಿರುತ್ತಲ್ಲ, ಫ್ರೀ ಇದ್ದು ಖಂಡಿತ ಹಬ್ಬ ಎಲ್ಲರೂ ಬರ್ತಾರೆ. ಬಟ್ ಯಾರು ಬರ್ತಾರೆ ಬರಲ್ಲ ನಮ್ಗೆ ಗೊತ್ತಿಲ್ಲ. ಸರ್, ಈಗ ಸೆಲೆಬ್ರಿಟಿ ಮದುವೆ ಎಲ್ಲ ರಾಜಕಾರಣಿಗಳು ಕೊಟ್ಟಿದ್ದೀರಾ, ಫ್ಯೂಚರ್ ಏನಾದ್ರು ಚಿಕ್ಕಣ್ಣ ರಾಜಕೀಯ ಗಮನದಲ್ಲಿ ಇಟ್ಕೊಂಡಿದ್ದೀರಾ? ಎಲ್ರಿಗೂ ಕೊಟ್ಟಿಲ್ಲ ಸರ್, ನನಗೆ ಯಾರ್ಯಾರು ಗೊತ್ತು ಅವ್ರು ಕೊಟ್ಟಿದ್ದೀನಿ. ಅದೇ ರಾಜಕೀಯದ ಪ್ಲಾನ್ ಏನಾದ್ರು ಫ್ಯೂಚರ್? ಖಂಡಿತವಾಗ್ಲೂ ಇಲ್ಲ ಸರ್. ಸಿನಿಮಾದಲ್ಲೇ ದೊಡ್ಡದಾಗಿ ಏನಾದ್ರು ರಾಜಕೀಯ ಮಾಡೋಣ, ರಾಜಕೀಯ ನಮಗೆಲ್ಲ ಅದೆಲ್ಲ ಅದೇ ಬೇರೆ ಪ್ರಪಂಚ ಗೊತ್ತಿಲ್ಲ ನಮಗೆ. ಸರ್, ಈಗ ಮದುವೆ ಅಂದಮೇಲೆ ನಿಮ್ಮ ಫ್ಯಾನ್ಸ್ಗಳು ತುಂಬಾ ಜನ ಬರ್ತಾರೆ. ಸೊ ಅವರಿಗೂ ಕೂಡ ಹಿಂಸೆ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು. ಸೊ ಆ ಒಂದು ಫೆಸಿಲಿಟಿನಾಗಿರ್ಬೋದು ಯಾವ ತರ ಮಾಡ್ಕೊಟ್ಟಿದ್ದೀರಾ ಅಂತ? ಯಾಕಂದ್ರೆ ಅಲ್ಲಿ ಬಂದ್ಮೇಲೆ ಒಂದಿಷ್ಟು ಸೆಲೆಬ್ರಿಟಿಗಳಿಗೆ ತೊಂದರೆ, ಸೆಲೆಬ್ರಿಟಿ ಮದುವೆ ಟೈಮಲ್ಲಿ ತೊಂದರೆಗಳಾಗಿದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ತರ? ಇಲ್ಲ, ಅದಕ್ಕೆ ಏನೇನು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ. ಮತ್ತೆ ಮೈಸೂರು ಕಮಿಷನರ್ ಮೇಡಮ್ ಅವ್ರ ಹತ್ರನೂ ಮಾತಾಡಿದ್ವಿ. ಅವರು ಹೇಳಿದ್ದಾರೆ ಏನು ತೊಂದರೆ ಆಗಲ್ಲ, ನೀವು ಆರಾಮ ಮದುವೆ ಎಂಜಾಯ್ ಮಾಡಿ ಬಿಟ್ಟಿದ್ದೆಲ್ಲ ನಾವು ನೋಡ್ಕೊಂತೀವಿ ಅಂತ. ಸೊ ಯಾರಿಗೂ ಅಷ್ಟೊಂದು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ ನಾನು. ಮೈಸೂರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿರೋದು? ನಿಮ್ ಫೇವರೇಟ್? ಅಲ್ಲ, ನಂದು ಸ್ವಂತ ಅವರು ಮೈಸೂರೇ ಆಗಿರೋದ್ರಿಂದ ಅವ್ರೂರು ಶ್ರೀರಂಗಪಟ್ಟಣ ಅದು ಹತ್ರ. ಸೊ ಇಲ್ಲಿ ಮಾಡಿದ್ರೆ ಆ ಊರು ಜನ, ನಮ್ಮೂರು ಜನ ಎಲ್ಲರೂ ಕರ್ಕೊಂಡ್ಬಂದು ಇಲ್ಲಿ ಆಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ತಾರೆ. ಬೆಂಗಳೂರು ಅವ್ರದ್ದು ತೀರಾ ಸ್ನೇಹಿತರುಗಳು ಅವರು ಬರೋದು ಒಂದೂವರೆ ಗಂಟೆ ಅಲ್ವಾ, ಆರಾಮಾಗಿ ಬಂದು ಬರ್ತಾರೆ ಅಂತ ಮೈಸೂರಿಗೆ. ರಿಸೆಪ್ಷನ್ ಬೆಂಗಳೂರಲ್ಲಿ ಇರುತ್ತೆ? ಇಲ್ಲ ಇಲ್ಲ, 29ಕ್ಕೆ ರಿಸೆಪ್ಷನ್, 30ಕ್ಕೆ ದಾರಿ. ಸಿಎಂ ಬರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಯಾರ್ಯಾರು ಕಾಡ್ಕೊಳ್ತೀವಿ ಎಲ್ಲರೂ ಬರ್ತೀನಿ ಅಂದಿದ್ದಾರೆ. ನೋಡೋಣ. ಸರ್, ನಿಮ್ಮ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ? ನಿಜವಾಗ್ಲು ಅವ್ರಿಗೆ ಇದ್ದಿದ್ದೊಂದು ಯಾವುದೇ ತಂದೆ ತಾಯಿಗೆ ಮಕ್ಕಳು ಬೆಳವಣಿಗೆ ಅದು ಇದು ನೋಡ್ಬೇಕು ಅಂತ ಇರುತ್ತೆ. ಬಟ್ ಎಲ್ಲಾ ತಂದೆ ತಾಯಿದವರಿಗೂ ಖುಷಿ ಆಗದೆ ಮಕ್ಕಳು ಮದುವೆ ನೋಡಿದ್ಮೇಲೆ. ಸೊ ಅವರು ನನಗೆ ಪಾವನಿಗಿಂತ ಜಾಸ್ತಿ ಖುಷಿಯಾಗಿ ನಮ್ಮ ಅಮ್ಮ ಇದೆ. ಸರ್, ನಿಮಗೆ ಸಿಂಪಲ್ ಆಗಿ ಮದುವೆ ಆಗ್ಬೇಕನ್ನೋ ಆಸೆ ಇತ್ತು, ಬಟ್ ತಾಯಿಗೋಸ್ಕರ ನೀವು ಗ್ರ್ಯಾಂಡ್ ಆಗಿ ಆಗ್ತಿದ್ದೀರಾ ಅನ್ನೋ ಸುದ್ದಿ ಹೌದಾ? ಹೌದೌದು. ಏನಕ್ಕೆ ಅಂದ್ರೆ ಏನೇ ಮಾಡಿ ಏನೇದು ಇವತ್ತೇನು ಇಲ್ಲಿ ಕೂತ್ಕೊಂಡು ನಾನು ಏನ್ ಮಾತಾಡ್ತಿದ್ದೀನಿ ಎಲ್ಲ ಬಂದಿದ್ದೀನಿ, ಇದಕ್ಕೆ ನಮ್ಮ ತಾಯಿನೇ ಕಾರಣ. ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿರು ಅವ್ರುಗಳು ಕೂಲಿ ಕೆಲಸ ಮಾಡಿ ಒಂದು ಟೈಮಲ್ಲಿ ನನ್ನನ್ನು ಓದಿಸ್ತಾ ಇದ್ರು. ಸೊ ಹಂಗಾಗಿ ನಾನು ಫೈನಲ್ ಡಿಸೈಡ್ ಮಾಡಿದ್ದು ನಾನು ಓಕೆ ಸಿಂಪಲ್ ಆಗಿ ಆಗೋಣ. ಈಗಲೂ ಸಿಂಪಲ್ ಆಗಿ ಆಗ್ತಿರೋದು,
ಬಟ್ ಅದು ಬೇಡ, ಎಲ್ಲಾದ್ರೂ ದೇವಸ್ಥಾನದಲ್ಲಿ ಹಂಗೆ ಹೋಗಿ ಆಗೋಣ ಅಂತಿತ್ತು. ಬಟ್ ನಮ್ಮ ತಾಯಿ ಕನಸು, ಅವ್ರ ಆಸೆ, ಇನ್ನೇನು ಅವ್ರನ್ನ ಖುಷಿ ಪಡ್ಸಕ್ಕೆ ಮಕ್ಕಳು ಅಷ್ಟು ಮಾಡಲಿಲ್ಲ ಅಂದ್ರೆ ಯಾಕೆ ಅಂತ ಈಗ ಸಿಂಪಲ್ ಆಗಿ ಮಾಡ್ಕೋತಾರೆ. ಹೇಗ್ ನಡೀತಿದೆ ಹಳದಿ ಶಾಸ್ತ್ರ ಆಯ್ತು? ಹನಿಮೂನ್ ಎಲ್ಲಿ ಹೋಗ್ತಾ ಇದ್ದೆ? ಇನ್ನ ಇಲ್ಲ, ಇದು ಮದುವೆ ಮುಗಿದ ಮೇಲೆ ಇದು ಲಕ್ಷ್ಮೀ ಪುತ್ರ ರಿಲೀಸ್ ಇರೋದ್ರಿಂದ ಆ ಶೂಟಿಂಗ್ ಅದೇ ಪ್ಲಾನ್ ಮಾಡ್ಕೊಂಡು ಇನ್ನು 2 ತಿಂಗಳಿದೆ ಲಕ್ಷ್ಮೀಪುತ್ರ. ಅಲ್ಲೇ ಇನ್ನೂ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಏನ್ ಡೆಸ್ಟಿನೇಷನ್ ಯಾವ ಫಾರಿನ್ ಹೋಗ್ಬೇಕು ಅಂತಾನೋ ಇಲ್ಲ ಇಂಡಿಯನ್? ನಮ್ಮ ಹುಡುಗಿ ಕೇಳ್ಬಿಟ್ಟು ಅವಳಿಗೆ ಅಲ್ಲಿ ಎಲ್ಲಿತ್ತು ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಕೇಳಿಲ್ವಾ ಸರ್ ಇನ್ನ? ಇಲ್ಲ, ನಾನು ಕಾರ್ಡ್ ಕೊಡೋದ್ರಲ್ಲೇ ಬಿಸಿ ಆಗಿದ್ದೀನಿ. ಮದುವೆ ಓಡಾಟ ಹೆಂಗೆ ಇರುತ್ತೆ ಈಗ? ಶಾಸ್ತ್ರಗಳ ಲಕ್ಷ್ಮಣ ಶಾಸ್ತ್ರ ಅದು ಎಲ್ಲ ಇರುತ್ತಲ್ಲ. ಆ ಮಾಮೂಲಿ ಊರುಗಳಲ್ಲಿ ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ ಏನೇನಿರುತ್ತೆ ಆ ಥರ ಆಗುತ್ತೆ. ಈಗ ಪ್ರೆಸ್ಮೆಂಟ್ ತೋರಿಸಿ ಡೈರೆಕ್ಟ್ ಹೊರಟೆ ಮೈಸೂರಿಗೆ. ನಾಳೆಯಿಂದ ಅದೇನೇನು ಶಾಸ್ತ್ರ ಸಂಪ್ರದಾಯಗಳು ಅದೇನಿರುತ್ತೆ ಮನೆಯಿಂದ ಆಡ್ಕೊಂಡು. ಸರ್ ಈಗ ಮದುವೆ ಅಂದಮೇಲೆ ಕಾಸ್ಟ್ಯೂಮ್ ಮೇಲೆ ಎಲ್ಲರ ಕಣ್ಣು ಇರುತ್ತೆ, ಯಾವ ತರ ಹೀರೋ ಆಗಿರೋ ಇರ್ತಾರೆ ಅನ್ನೋದು. ಸೊ ಕಾಸ್ಟ್ಯೂಮ್ ಯಾರು ಡಿಸೈನ್ ಮಾಡ್ತಿದ್ದಾರೆ? ಡಿಸೈನರ್ ಯಾರು ಇಲ್ಲ, ನಾವು ನಾವೇ ಡಿಸೈನ್ ಚಿಕ್ಕಣ್ಣ, ನಿಮ್ಮ ಸ್ಟ್ರಗಲ್ಗಳನ್ನ ಇಷ್ಟು ವರ್ಷ ಆಯ್ತು, 7 ಬೀಳುಗಳನ್ನ ನೋಡಿದ್ರಿ, ಪಾವನ ಅವ್ರಿಗೆ ಹೇಗೆ ನೋಡ್ತಾರೆ? ನಾನು ಹೇಳೋದು ನೋಡಿದ್ದೀನಿ. ಪಾವನ ಬಂದ್ಮೇಲೆ ಬೀಳೋದಿಲ್ವೇ ಇಲ್ಲ, ಬರೀ ಹೇಳೋದಷ್ಟೇ. ಲಕ್ಷ್ಮಿ ಬರ್ತಿದಾರಲ್ಲ ಇನ್ನೂ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇದು ಕಷ್ಟ ಬರಲ್ಲ. ಸರ್ ಇವಾಗ ದರ್ಶನ್ಸರು ನಿಮ್ಮನ್ನ ಯಾವಾಗಲೂ ಪಕ್ಕದಲ್ಲಿ ಕೂರ್ಸ್ಬೋದಿಲ್ಲ, ನೀವು ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿ ನಗಿಸ್ತೀರಾ ಅಂತ ಹೇಳ್ತಾರೆ. ನಿಮ್ಮ ಕಾಮಿಡಿಗೆ ಪಾವನ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಮಾಡ್ತೀರಾ ಕಾಮಿಡಿ ಅವರು? ಇದನ್ನು ಕಾಮಿಡಿ ಮಾಡಿಲ್ಲ, ಅದೇ ಪ್ರಾಬ್ಲಮ್. ಬಟ್ ಆರಾಮಾಗಿದ್ದೀವಿ ನಡ್ಕೊಂಡು. ನಾನು ಹೇಳೋದ್ಮೇಲೆ ನಗಲ್ಲ, ಆಮೇಲೆ ಈ ಜೋಕ್ ಅಂತ ಹೇಳೋದ್ಮೇಲೆ ಹೌದಾ ಅಂತ ಕಷ್ಟ ಇದೆ, ಕಷ್ಟ ಇದೆ. ಇಷ್ಟಪಟ್ಟು ಆಗ್ತಿದ್ದೀವಿ, ಕಷ್ಟ ಏನಾಗಿಲ್ಲ. ರಿಯಲ್ ಲೈಫ್ ಅಲ್ಲಿ ನಗ್ಸಕ್ ಬರುತ್ತೆ? ರಿಯಲ್ ಲೈಫಲ್ಲಿ ಸ್ವಲ್ಪ ನಗ್ಸೋದು ಕಡಿಮೆನೆ. ಸ್ಕ್ರೀನ್ ಮುಂದೆ ಹೌದು, ಎಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ಬರ್ಕೊಟ್ಟಿರ್ತಾರೆ, ಸಿಚುವೇಶನ್ ಇರುತ್ತೆ. ರಿಯಲ್ ಲೈಫಲ್ಲಿ ಒಂಚೂರು ಕಷ್ಟ. ಏನ್ ಮಾಡೋದು, ಜೀವನ ಹಿಂಗೆ ಇದೇ ಯೋಚನೆ ಇರ್ತಾರಲ್ಲ. ಸರ್ ಹೆಂಡತಿ ಬರ್ತಾ ಇದಾರೆ ಅಂದ್ರೆ ಕೆಲವೊಂದನ್ನ ಬಿಟ್ಬಿಡೋಣ, ಕೆಲವೊಂದನ್ನ ಸ್ಟ್ರಿಕ್ಟ್ ಆಗಿರೋಣ ಅಂತೆಲ್ಲ ಒಂದು ಪ್ಲಾನ್ಸ್ ಎಲ್ಲ ನಡೆಯುತ್ತೆ. ನೀವು ಏನೇನ್ ಮುಂದೆ ಸಾಕ್ಬೇಕು? ಇಲ್ಲ, ನಾನು ಈಗ ಒಂದಷ್ಟು ಸ್ನೇಹ ಬಳಗ ಇದೆಯಲ್ಲ ಸಿನಿಮಾದವರು, ಅವರು ಇವರು ಎಲ್ಲ, ಅವರೆಲ್ಲ ಹೇಳಿದ್ರು ನೀನೇನು ಬಿಡಕ್ಕೇನು ಹೋಗ್ಬೇಡ, ತಲೆ ಕೆಡಿಸ್ಕೋಬೇಡ, ಬಂದು 100% ಎಲ್ಲನೂ ಬಿಡಿಸ್ತಾರೆ ಅಂತ. ಸೊ ಆಮೇಲೆ ಇಬ್ರು ಕಾಂಪ್ರಮೈಸ್ ಆಗತ್ತೆ ಜೀವನ ಅಲ್ಲ, ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು. ಈಗ ಬಿಟ್ರೆ ಚೆನ್ನಾಗಿರ್ತೀವಿ ಅದಂತೂ ಹೇಳಿದ್ದಾರೆ. ತುಂಬಾ ಜನ ಸಜೆಷನ್ ಕೊಟ್ಟಿದ್ದಾರೆ. ಖಂಡಿತ ಯಾವ್ದಾದ್ರು ಒಳ್ಳೇದಿರುತ್ತೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಚಿಕ್ಕಣ್ಣ, ಭಯ ಗಿಯ ಏನಾದ್ರು ಇದೆಯಾ ಮನಸ್ಸಲ್ಲಿ? ಖಂಡಿತವಾಗ್ಲೂ ಏನೋ ಕರ್ಕೊಂಡು ಓಡೋಗ್ತಿದ್ರೆ ಅವಾಗ ಭಯ ಇರೋದೇನು, ಯಾರು ಬಂದು ಹೊಡಿತಾರೆ ಅಂತ. ಏನ್ ಭಯ ಇಲ್ಲ. ತಾಳಿ ಕಟ್ಟೋವಾಗ ಬರುತ್ತೆ, ತಾಳಿ ಕಟ್ಟುವಾಗ ಹೌದಾ? ಇಲ್ಲ, ಈ ಸುಮಾರು ಪಿಕ್ಚರ್ ಅಲ್ಲಿ ಕಟ್ಟಿದ್ದೀನಿ ಭಯ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಬಂದ್ರಿ, ಆಶೀರ್ವಾದ. for Chandigarh, which went for 275 days. So ಅದರ ಹಾಡು ವೈರಲ್ ಆಗಕ್ಕೆ ಮೇನ್ ರೀಸನ್ ನಮ್ಮ ಆನಂದ್ ಒಡೆಯರ್. ಅಂಡ್ ದ ಸೇಮ್ ಟೀಮ್, ಟು ಬಿ ವೆರಿ ಫ್ರಾಂಕ್, ಚಂಡಿಕೋಲಿಯಲ್ಲಿ ಇದ್ದಾಗ ಯಾವ ಟೀಮ್ ಇದೆ, ಮಣಿಯಣ್ಣ ಆಗಿರಲಿ, ಆನಂದ್ ಒಡೆಯರ್ ಆಗಿರಲಿ, ಸಚಿನ್ ಸುಪ್ಪಿನ ಅಂಗಡಿ ಆಗಿರಲಿ, ಸೊ ಆ ಸೇಮ್ ಟೀಮ್, ಆ ಸೇಮ್ ವೈಬ್ ನಮಗೆ ಟಾಸ್ ಅಲ್ಲಿ ಸಿಗ್ತಾ ಇದೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ವಿಷ್ಣುಜಿ, ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಶ್ಯಾಮ್ ಸರ್ ಆಲ್ಸೋ, ಬಿಕಾಸ್ ಯು ಬೀನ್ ಅ ಬಿಗ್ಗೆಸ್ಟ್ ಸ್ಟ್ರೆಂತ್ to a small actor. Thank you so much.